ಗೈಸ್ ನಮಸ್ತೆ, ನಾನು ನಿಮ್ಮ ನಂದೀಶ ತುಮಕೂರು. ನೀವು ನೋಡ್ತಿರೋದು ಎನ್4 ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇಷ್ಟೊಂದು ವೀಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೆ, ಹಳ್ಳಿನ ಬಿಟ್ಬಿಟ್ಟು ಸಿಟಿಗೆ ಹೋಗ್ಬೇಕಾಗಿಲ್ಲ ದುಡಿಯೋದಕ್ಕೆ, ಹಳ್ಳಿಲೇ ಬೇಜಾನ್ ಮಾರ್ಗಗಳಿದ್ದಾವೆ ದುಡಿಯೋದಕ್ಕೆ ಅಂತ ಹೇಳ್ತಾ ಇದ್ದೆ. ಆದರೆ ಕೆಲವ್ರು ಕೇಳ್ತಾ ಇದ್ರು, ನಮಗೆ ಬಂಡವಾಳನೂ ಇಲ್ಲ, ನಮಗೆ ಜಮೀನು ಇಲ್ಲ, ಜಮೀನಿದ್ರು ನೀರಿಲ್ಲ, ನಾನು ಏನು ಮಾಡೋಣ ದುಡಿಯೋದಕ್ಕೆ ಹಳ್ಳಿಲಿ, ನೀನೇನ ಹೇಳ್ಬಿಡ್ತೀಯ ಅಂತ ಹೇಳ್ತಾಯಿದ್ರು. ಈ ವಿಷಯನ ನಾನು ಬೆಂಗಳೂರಿನ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡ್ಬೇಕಾರೆ, ಅಯ್ಯೋ ಯಾಕೆ ಯೋಚನೆ ಮಾಡ್ತೀಯ ಬಾಮರೆಯ, ಬಂಡವಾಳ ಇಲ್ದಲ್ಲ ಇರೋ ಅಂಥದ್ದು, ಬೇರೆ ಕೈ ಕೆಳಗಡೆ ಕೆಲಸ ಮಾಡ್ದಲ್ಲ ಇರೋ ಅಂಥದ್ದು ಬೆಂಗಳೂರಲ್ಲಿ ಮಾಡೋ ಅಂಥ ಎಷ್ಟೋ ಕೆಲಸಗಳಿದ್ದಾವೆ, ಅವನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಬಾ ಅಂತ ನನ್ನ ಫ್ರೆಂಡ್ ಒಬ್ರು ಕರ್ಕೊಂಬಂದಿದ್ದಾರೆ. ಅದರಲ್ಲಿ ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂತ ಇರೋದು ಪೋರ್ಟರ್ ಅಂತ. ಇದಕ್ಕೆ ಬೇಕಾಗಿರೋದು ಒಂದು ಬೈಕು ಮತ್ತು DL ಇರಬೇಕು. ಈ ಕೆಲಸ ಸಿಂಪಲ್ಲು, ಬೈಕಲ್ಲಿ ತಗೊಂಡೋಗೋ ಅಂತ ಚಿಕ್ಕ ಪುಟ್ಟ ಐಟಮ್ಗಳನ್ನ ಡೆಲಿವರಿ ಮಾಡೋದು ಅಷ್ಟೇನೆ. ಮೊದಲನೇ ಆರ್ಡ್ರು ಬಂದು ಚನ್ನಸಂದ್ರ ಇಂದ RR ನಗರಕ್ಕೆ ಬಿತ್ತು. 84 ರೂಪಾಯಿ. ಇದು ಏನೋ ಬಾಕ್ಸ್ ಬಿಟ್ಟು ಕಳಿಸಿದ್ದಾರೆ. ಇದ್ರ ಲೊಕೇಶನ್ ಎಲ್ಲ ಆ್ಯಪಲ್ಲೇನೇ ಇರುತ್ತೆ, ಏನೂ ತೊಂದರೆ ಆಗಲ್ಲ. ಈ ಡೆಲಿವರಿ ಕೊಟ್ಟಾದ್ಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಮಾಡಾದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಇವಾಗ ತಿರ್ಗಾ ನೆಕ್ಸ್ಟ್ ಆರ್ಡ್ರ್ ಬಂದ್ಬಿಟ್ಟು RR ನಗರದಿಂದ ಕೆಂಗೇರಿಗೆ ಬಿದ್ದೈತೆ. ಇದ್ರ ಬೆಲೆ ಬಂದು 160 ರೂಪಾಯಿ. ಕಸ್ಟಮರು ಇದನ್ನು ವೀಡಿಯೋ ಮಾಡಬೇಡಿ ಅಂದರು, ಹಂಗಾಗಿ ಇದನ್ನ ವೀಡಿಯೋ ಮಾಡಲಿಲ್ಲ. ಮತ್ತು ಕೆಂಗೇರಿಯಿಂದ ಪೈಪ್ಲೈನಿಗೆ 180 ರೂಪಾಯಿದು ಆರ್ಡ್ರು ಬಿತ್ತು. ಇದನ್ನ ಪಿಕಪ್ ಮಾಡೋಣ ಅಂತ ಬಂದ್ವಿ. ಇಲ್ಲೇನು ಕೊಡ್ತಾರೆ ಅಂತ ಗೊತ್ತಿಲ್ಲ ಇನ್ನವ. ಬನ್ನಿ ನೋಡೋಣ, ಇಲ್ಲಿ ಯಾವುದೋ ಒಂದು ಕ್ಯಾನ್ ಇಟ್ಟಿದ್ದಾರೆ, ಮೋಸ್ಟ್ಲಿ ಇದೆ ಅನಿಸುತ್ತೆ. ಹೌದು, ಇದೇ ಇರಬೇಕು. ಇದು ಏನೋ ಕೆಮಿಕಲ್ ಅಂತೆ. ಈ ಅಣ್ಣನೇ ಎತ್ಕೊಟ್ರು, ಸಖತ್ ಸುಡ್ತಾ ಇತ್ತಿದು. ಇದನ್ನು ತಗೊಂಡು ಪೈಪ್ಲೈನ್ ಕಡೆ ಹೋಗ್ಬೇಕು. ಇವಾಗ ಟ್ರಾಫಿಕ್ ಶುರುವಾಗುತ್ತೆ. ಈ ಟ್ರಾಫಿಕಲ್ಲಿ ಓಡಾಡೋದೇ ಸ್ವಲ್ಪ ಬೆಂಗಳೂರಲ್ಲಿ ಸಮಸ್ಯೆ. ಆದರೆ ದುಡಿಯೋದ್ರ ಮುಂದೆ ಅದೇನು ಸಮಸ್ಯೆ ಅಂತ ಕಾಣಿಸಲ್ಲ. ಈ ಅಣ್ಣ ಇಲ್ಲೇ ಕ್ಯಾಶ್ ಕೊಟ್ಬಿಟ್ರು. ಕ್ಯಾಶ್ನ ಇಸ್ಕೊಂಡು ಇವಾಗ ಹೋಗ್ಬಿಟ್ಟು ಆರ್ಡ್ರನ್ನ ಡೆಲಿವರಿ ಕೊಡೋಣ ಬನ್ನಿ. ಡೆಲಿವರಿ ಕೊಟ್ಟಾಯಿತು. ನೆಕ್ಸ್ಟ್ ಇಲ್ಲಿಂದ ಅಂದರೆ ಪೈಪ್ಲೈನಿಂದ ಹೊಸೂರಿಗೆ ಆರ್ಡ್ರ್ ಬಿತ್ತು, ತಮಿಳ್ನಾಡು ಹೊಸೂರಿಗೆ. ಇದ್ರ ಆರ್ಡ್ರ್ ಬೆಲೆ ಬಂದು 646 ರೂಪಾಯಿನೋ, 640 ರೂಪಾಯಿ. ಇವಾಗ ಈ ಟ್ರಾಫಿಕ್ಕಲ್ಲಿ ಸುಡ ಬಿಸಿಲಲ್ಲಿ ತಗೊಂಡೋಗೋದೇ ಇವಾಗಿರೋದು ಹೊಸೂರ್ಗಾನವ. ಇದು ಇವತ್ತಿನ ದೊಡ್ಡ ಆರ್ಡ್ರು, 640 ರೂಪಾಯಿದು. ಹಂಗಾಗಿ ಇದನ್ನು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಟೋಲ್ ಇರುತ್ತಲ್ವ, ಟೋಲ್ ಫೀಸ್ ಕೂಡ ಹಾಕಿದ್ದಾರೆ. ಬನ್ನಿ, ಬಂದಾಯಿತು ಹೊಸೂರಿಗೆ. ಇದನ್ನ ಡೆಲಿವರಿ ಕೊಡೋಣ. ಕೊಟ್ಟಾದಮೇಲೆ ಇಲ್ಲಿಂದ ಮತ್ತೆ ಇನ್ನೆಲ್ಲಿಗೆ ಬೀಳುತ್ತೆ ಅಂತ ನೋಡೋಣ. ಕೊಟ್ಟಾಯಿತು. ಮತ್ತು ಇಲ್ಲಿಂದ ಹತ್ತಿ ಬೆಲೆಗೆ ಇನ್ನೊಂದು ಆರ್ಡ್ರು ಬಿತ್ತು. ಇದ್ರ ಬೆಲೆ ಬಂದ್ಬಿಟ್ಟು 100 ರೂಪಾಯಿ. ಬನ್ನಿ, ಇದನ್ನು ಕೊಟ್ಬಿಟ್ಟು ತಿರ್ಗಾ ಇನ್ನೊಂದು ಆರ್ಡ್ರು ಬಿತ್ತು ಹತ್ತಿ ಬೆಲೆಯಿಂದ BTMಗೆ. ಇದ್ರ ಬೆಲೆ ಬಂದು 324 ರೂಪಾಯಿ. ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳೇ, ಬೈಕಲ್ಲಿ ತೊಗೊಂಡೋಗೋ ಅಂಥದ್ದೇ ಆರ್ಡ್ರುಗಳು ಬೀಳೋದು. ಇದನ್ನು ಕೊಟ್ವಿ. BTMಯಿಂದ ಮತ್ತೊಂದು ಆರ್ಡ್ರು JP ನಗರಕ್ಕೆ ಬಿತ್ತು. ಇದು 80 ರೂಪಾಯಿ. ಇದನ್ನು ತಗೊಂಡೋಗಿ ಹಂಗೆ ಕೊಟ್ವಿ. ಅದಾದಮೇಲೆ JP ನಗರಿಂದವ ಪದ್ಮನಾಭ ನಗರಗೆ ಇನ್ನೊಂದು ಆರ್ಡ್ರು ಬಿತ್ತು. ಇದು 100 ರೂಪಾಯಿ. ಈ ಕೆಲಸ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ನಿಜವಾಗ್ಲೂ. ಸ್ವಲ್ಪ ಟ್ರಾಫಿಕ್ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರಲ್ವಾ? ದೇವೇಗೌಡ ಪೆಟ್ರೋಲ್ ಬಂಕ್. ಬನ್ನಿ, ಇದನ್ನ ಆರ್ಡ್ರನ್ನ ಡೆಲಿವರಿ ಕೊಟ್ಬಿಡೋಣ. ನೋಡಿ, ಈ ಕಡೆ JP ನಗರು, ದೇವೇಗೌಡ ಪೆಟ್ರೋಲ್ ಬಂಕು, ಆಮೇಲೆ ಈ ಚಿಕ್ಕಪೇಟೆ ಈ ಕಡೆ ಎಲ್ಲ ಬಂದರೆ ಬಿಡುವಿಲ್ದಂಗೆ ನೋಡಿ ಇಲ್ಲಿ ಆರ್ಡ್ರ್ ಬೀಳ್ತಾನೆ ಇರ್ತವೆ. ನಮಗೆ ಬಿಡುವಿರಲ್ಲ. ನೋಡಿ, ಎಷ್ಟೊಂದು ಆರ್ಡ್ರುಗಳು ಬೀಳ್ತಾ ಇರ್ತವೆ. ಈ ಕೆಲಸ ಕಮಿಟ್ಮೆಂಟ್ ಇರೋರಿಗೆ ಮತ್ತು ಕಷ್ಟಪಟ್ಟು ದುಡಿಯೋರಿಗೆ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ನಮಗೆ ಇವತ್ತಿನ ದುಡಿಮೆ ಸಾಕು ಅನ್ನಿಸ್ತು. ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ರು, ಹಂಗಾಗಿ ನಾವು ಇವಾಗ ಕ್ರಿಕೆಟ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಆರ್ಡ್ರ್ ಮೇಲೆ ಆರ್ಡ್ರ್ ಕೊಟ್ಟರು ನಾವು ಅಕ್ಸೆಪ್ಟ್ ಮಾಡ್ದಂಗೆ ಅದು ಮ್ಯಾಚ್ ಆಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬರೀ ದುಡಿಯೋದೇ ಆದರೆ ನಮಗೆ ಎಂಟರ್ಟೈನ್ ಬೇಕಲ್ವಾ, ಎಂಟರ್ಟೈನ್ಮೆಂಟ್ಗೋಸ್ಕರ ಇವಾಗ ನಾವು ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಜೀವನದಲ್ಲಿ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಇರಲೇಬೇಕಂತೆ. ಎಕ್ಸಾಂಪಲ್ ಸ್ಪೋರ್ಟ್ಸು ಅಥವಾ ವ್ಯಾಯಾಮ ಏನಾದರೂ ಸರಿ. ಮನುಷ್ಯ ಎಷ್ಟೇ ದುಡ್ದು ಅವನ ಹತ್ರ ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಮಾತ್ರ ಕೊಂಡ್ಕೊಳಕ್ಕಾಗಲ್ಲ. ಹಾಗಾಗಿ ಎಲ್ಲರಿಗೂ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ 4 ಮ್ಯಾಚ್ ಆಡಿದ್ವಿ. ಮುಗಿಸ್ಕೊಂಡು ಕೆಲಸ ಕಂಟಿನ್ಯೂ ಮಾಡೋಣ ಬನ್ನಿ. ತಿರ್ಗಾ ಮತ್ತೆ ಇಲ್ಲಿ RR ನಗರದಿಂದ ಕಂಠೀರವ ಸ್ಟುಡಿಯೋಗೆ 196 ರೂಪಾಯಿದು ಆರ್ಡ್ರು ಬಿತ್ತು. ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೇ ಇರಲಿಲ್ಲ, ಎಷ್ಟೊಂದು ದಿವಸ ಆಗಿತ್ತು. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ
ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಮತ್ತು ಅಂಬರೀಷ್ ಅಣ್ಣ ಅವರ ಸ್ಮಾರಕ ಎಲ್ಲ ಐತೆ, ನೋಡಿರಲಿಲ್ಲ. ಆಮೇಲೆ ಟಿ ವಿನಲ್ಲಿ ಬರೋ ರಿಯಾಲಿಟಿ ಶೋಗಳೆಲ್ಲ ಇಲ್ಲೇ ನಡೆಯೋದು. ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಜಿ ಕನ್ನಡದಲ್ಲಿ ಮತ್ತು ಕಲರ್ಸ್ ಕನ್ನಡದಲ್ಲಿ ಬರೋ ಅಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲೇ ನಡೆಯುತ್ತೆ. ಇನ್ನೇನು ಹತ್ತತ್ರ ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀವಿ. ಮುಂದೆದೇ ಕಂಠೀರವ ಸ್ಟುಡಿಯೋ. ಇಲ್ಲಿ ನೋಡಿ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಐತೆ. ಡ್ಯೂಟಿ ಮೇಲೆ ಬಂದಿರೋದ್ರಿಂದ ಡ್ಯೂಟಿ ಫಸ್ಟ್ ಇದನ್ನೆಲ್ಲ ನೋಡೋದಕ್ಕಾಗಲ್ಲ ಇವತ್ತು. ಬನ್ನಿ ಫಸ್ಟು ಡೆಲಿವರಿ ಕೊಟ್ಬಿಡೋಣ. ಇಲ್ಲಿ ಈ ಕಡೆ ಗೇಟ್ ಬಾಕ್ಲು ಹಾಕವ್ರೆ, ಇಲ್ಲಾಸಿಂದ ಹೋಗೋಕ್ಕಾಗಲ್ಲ, ಹಿಂದೆಗಡೆಯಿಂದ ಗೇಟ್ ಇದೆಲ್ಲ, ಇಲ್ಲಿಂದ ಹೋಗಬೇಕು. ಹೋಗ್ಬಿಟ್ಟು ಬನ್ನಿ, ಆರ್ಡ್ರ್ ಕೊಟ್ಟಾಯಿತು, ಇಸ್ಕೊಂಡು ಹೋದ್ರು. ನೋಡಿ ಇಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೆಟ್ ಎಲ್ಲ ಐತೆ ಒಳಗಡೆ. ನೆಕ್ಸ್ಟು ಇಲ್ಲಿಂದ ಆರ್ಡ್ರ್ ಬಂದು ಜನತಾ ಬಜಾರ್ಗೆ ಬಿತ್ತು, 260 ರೂಪಾಯಿದು. ಇದನ್ನ ತಗೊಂಡೋಗಿ ಜನತಾ ಬಜಾರ್ಗೆ ಕೊಟ್ಬಿಡೋಣ. ಮನೆ ಕಡೆಗೆ ಹೋಗೋಣ. ಇವತ್ತಿನ ದುಡಿಮೆ ಸಾಕು. ಇವತ್ತಿನ ಟೋಟಲ್ ದುಡಿಮೆ ಎಷ್ಟಾಗೈತೆ ಅಂತ ಲೆಕ್ಕ ಹಾಕನಿರಿ. ಅದಕ್ಕಿಂತ ಮುಂಚೆ ಬೆಂಗಳೂರಿಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಕೆಲಸ ಮಾಡೋಕ್ಕೆ ಬರಬೇಕು ಅಂತ ಇರ್ತಾರೋ ಅಥವಾ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಕೆಲಸ ಇಷ್ಟ ಆಗಿ ಈ ಕೆಲಸ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪೋರ್ಟರ್ ಪಾರ್ಟ್ನರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫಸ್ಟು ಲೊಕೇಶನ್ ಕೇಳುತ್ತೆ, ಲೊಕೇಶನ್ ಅಲೋ ಕೊಡಿ. ಆಮೇಲೆ ಭಾಷೆ ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಹಾಕಾದ್ಮೇಲೆ ಅದಕ್ಕೆ OTP ಬರುತ್ತೆ. OTP ಬಂದಾದಮೇಲೆ ನೆಕ್ಸ್ಟು ನಿಮಗಿಲ್ಲಿ ಆಧಾರ್ ಕಾರ್ಡು ಮತ್ತು DL ಮತ್ತು ಪ್ಯಾನ್ ಕಾರ್ಡು 3 ರೆಡಿ ಇಟ್ಕೊಂಡಿರಿ. ಇಲ್ಲಿ ಅದನ್ನು ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ನನ್ನ ID ರಿಜಿಸ್ಟರ್ ಆಗಿರೋದ್ರಿಂದ ನನಗೆ ಆಪ್ಷನ್ ಕೊಟ್ಟಿಲ್ಲ. ಹೊಸ್ದಾಗಿ ಯಾರು ಮಾಡ್ಕೊತಿರ್ತಾರೋ ಅವ್ರಿಗೆ ಮಾತ್ರ ತೋರಿಸುತ್ತೆ. ಆಮೇಲೆ ಇಲ್ಲಿ ಅದೆಲ್ಲ ಆದಮೇಲೆ ಈ ವೆಹಿಕಲ್ RC ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ನಿಮ್ಗೆ ಇಲ್ಲಿ ಇದರಲ್ಲಿ 699 ರೂಪಾಯಿ ಏನೋ ಪೇ ಮಾಡೋದಿರುತ್ತೆ. ಪೇ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವಿಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತೀವಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಬೆಂಗಳೂರಾಗಿರೋದ್ರಿಂದ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡೆ. ಅದಾದಮೇಲೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಸ್ಕೂಟ್ರು, ಬೈಕು, 2 ವೀಲರ್ ಸೆಲೆಕ್ಟ್ ಮಾಡ್ಕೊಂಡು ಸ್ಕೂಟ್ರ್, ಬೈಕು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದು. ಅದಾದಮೇಲೆ ಪೇ ಆಪ್ಷನ್ ಕೇಳುತ್ತೆ. ಪೇ ಆದಮೇಲೆ ಇನ್ನೊಂದು 2-3 ದಿವಸದಲ್ಲಿ ನಿಮ್ಮ ID ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆದಮೇಲೆ ನೀವು ಕೂಡ ಕೆಲಸ ಮಾಡ್ಬೋದು. ಯಾವುದೇ ಟೆನ್ಷನ್ನು ಭಯ ಇಲ್ದಲೇ ಪೇ ಮಾಡಿ 100% ಅದನ್ನು ನಾವು ದುಡ್ಕೊಬೋದು. ಇವತ್ತಿನ ನಮ್ಮ ದುಡಿಮೆ ಎಷ್ಟು ಅಂತ ಹೇಳೋದಾದರೆ 2164 ರೂಪಾಯಿ ದುಡ್ದಿದ್ದೀವಿ. ಅದರಲ್ಲಿ 2 ಟೈಮ್ ಊಟ ಇಬ್ಬರದು ಮತ್ತು ಪೆಟ್ರೋಲು ಎಲ್ಲ 500 ರೂಪಾಯಿ ಕಳೆದ್ರೂ 1664 ರೂಪಾಯಿ ದುಡ್ದಿದ್ದೀವಿ. ಒಟ್ನಲ್ಲಿ ನಾನು ಹೇಳೋದೇನೆಂದರೆ ಈ ಕೆಲಸ ಎಲ್ಲ ಲೈಫ್ ಲಾಂಗ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಬೈಕ್ ಓಡಿಸೋದೊಂದು ಸುಮ್ಮನೆ ಅಲ್ಲ, ಬ್ಯಾಕ್ ಪೇಯ್ನು ಮತ್ತು ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬಂದ್ಬಿಡ್ತವೆ. ಹಾಗಾಗಿ ಸ್ವಲ್ಪ 1 ವರ್ಷ 2 ವರ್ಷ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂಡವಾಳ ಮಾಡ್ಕೊಂಡು ಹಳ್ಳಿಲಿ ಸೆಟ್ಲ್ ಆಗಿಬಿಡಿ ಅಷ್ಟೇ.